ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನುಡಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು SLV ಕ್ಯಾಟ್ರಸ್ ಕಡೆಯಿಂದ ಒಂದು ಚಿಕನ್ ವಿಂಗ್ಸ್ ಮಾಡ್ತಾಯಿದ್ದಾರೆ. ಇದು ಚಿಕನ್ ವಿಂಗ್ಸ್ ಬಂದು ತುಂಬ ರೇರ್ ಮಾಡೋವಂಥದ್ದು, ತುಂಬ ಕ್ಯಾಟ್ರಸ್ಗಳಲ್ಲಿ ಮಾಡೋದೇ ಇಲ್ಲ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಸಕ್ಕತ್ತಾಗಿರುತ್ತೆ. ನೋಡೋಣ ಬನ್ನಿ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಕಾರ್ನ್ಫ್ಲೋರ್ ಎಷ್ಟು ಹಾಕೋಣ? 1 kg, 1.5 kg ಕಾರ್ನ್ಫ್ಲೋರು ಮತ್ತು ಕಬಾಬ್ ಪೌಡ್ರು ಮತ್ತೆ ಇದು ಕಳೆ ಹಸಿಟ್ಟು ಮತ್ತೆ ಮೈದಾ ಹಸಿಟ್ಟು. ಓಕೆ, ನೋಡಿ ಇಷ್ಟೊಂದು ಇದು ಹಾಕ್ಕೊಂಡಿರೋವಂಥದ್ದು. ಮತ್ತು ಶುಂಠಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲೇ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಪೇಸ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಒಂದು 6 ಇಂದ 7 ಸ್ಪೂನಷ್ಟು ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲೇ ವೆನಿಗರ್ ಹಾಕ್ಕೊತಾ ಇದ್ದಾರೆ. ವೆನಿಗರ್ ಒಂದು ಸ್ವಲ್ಪ. ನೋಡಿ, ಇದರಲ್ಲಿ ಸೋಯಾ ಸಾಸ್ ಹಾಕ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ವೆನಿಗರ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲೇ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಸಾಸಿವೆ ಎಣ್ಣೆ ಹಾಕ್ಕೊಂಡು ಈಗ ಮೊಟ್ಟೆ ಹಾಕ್ಕೊತಾ ಇದ್ದಾರೆ. ಒಂದು 5 ರಿಂದ 6 ಮೊಟ್ಟೆ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಮಸಾಲ ಅನ್ನೋದು ಈ ಹದ ಮಾಡ್ಕೊಬೇಕು. ನೀರು ಹಾಕ್ಕೊಂಡು ಇಷ್ಟು ಮಾತ್ರ ಮಾಡಿಕೊಂಡು ಇದರಲ್ಲಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡೋ ಅಂಥದ್ದು. ನೋಡಿ, ಇದೇ ಮಸಾಲದಲ್ಲಿ ಪುದೀನ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಪುದೀನಾನ ಚೆನ್ನಾಗಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿರೋಂಥದ್ದು. ಮತ್ತು ಖಾರ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. ಖಾರದ ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಚಿಕನ್ ಬಂದಿದೆ. ಚಿಕನ್ ತೊಳೆದು ಈಗ ಹಾಕ್ಕೊತಾ ಇದ್ದಾರೆ. ಇದು 20 kg ಚಿಕನ್. ಇದು 20 kg ಚಿಕನ್ನು. ಇದು ಚಿಕನ್ ವಿಂಗ್ಸು. ನೋಡಿ, ಈ ಥರ ಆಗಲೇ ತೋರಿಸೋನಲ್ಲ, ಆ ಥರ ಚಿಕನ್ ವಿಂಗ್ಸು ತೊಗೊಂಡು ಈಗ ಹಾಕ್ಕೊತಾರೆ. ನೋಡಿ, ಮಸಾಲ ಅನ್ನೋದು ಇಷ್ಟು ಮಾತ್ರ ಇರಬೇಕು. ಇಷ್ಟು ಮಾತ್ರ ಇದು ಈ ಥರ ಮಿಕ್ಸ್ ಮಾಡಿ ಇದನ್ನು ಒಂದು 1 hour 1.5 hour ಇಡ್ತಾರೆ. ಇದು ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿದ ನಂತರ ಇದು ಎಣ್ಣೆಯಲ್ಲಿ ಬಿಟ್ಕೊಳೋ ಅಂಥದ್ದು. ನೋಡಿ, ಎಲ್ಲ ಚಿಕನ್ನು ತೊಳೆದು ಹಾಕ್ಕೊಂಡು ಈ ಥರ ನೋಡಿ ಎಲ್ಲ ಪೀಸ್ಗೆ ಮುಟ್ಟೋ ಥರ ಈ ಥರ ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಚಿಕನ್ಗೆ ಸ್ವಲ್ಪ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದಾರೆ. ಕಾರ್ನ್ಫ್ಲೋರು ಒಂದು 3/4 kg ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲೇ ಸ್ವಲ್ಪ ಪುಡಿ ಉಪ್ಪು. ನೋಡಿ, ಇದರಲ್ಲಿ ಕಾರ್ನ್ಫ್ಲೋರು ಮತ್ತು ಉಪ್ಪು ಹಾಕ್ಕೊಂಡಿದ್ರಲ್ಲ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1 hour ಬಿಟ್ಟಿದ್ದಾರೆ. 1 hour ಬಿಟ್ಟಿದ ನಂತರ ಇದರಲ್ಲಿ ನೋಡಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಮಾಡಿಕೊಂಡು ಈಗ ಮಸಾಲದಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಫ್ರೈ ಮಾಡ್ಕೊತಾರಂಥದ್ದು. ನೋಡಿ, ಈ ಥರ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡೋವಂಥದ್ದು. ಇದನ್ನು ಒಂದು 10 ರಿಂದ 15 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡ್ಕೊಂಡು ತೆಗಿಯೋವಂಥದ್ದು.
ಸ್ನೇಹಿತರೆ ನೋಡಿ, ಇದು ಚಿಕನ್ ವಿಂಗ್ಸ್ ಅನ್ನೋದು ಇದರ ಒಂದು 10ರಿಂದ 15 ನಿಮಿಷ ಈ ಥರ ಒಂದು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ ನಂತರ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಬೆಂದಿದ ನಂತರ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ ನಂತರ ಈಗ ತೆಗೆದಿದ್ದಾರೆ ನೋಡಿ. ಚಿಕನ್ ವಿಂಗ್ಸ್ ಅನ್ನೋದು ಈ ಥರ ಒಂದು ಇರುತ್ತೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದು SLV ಕ್ಯಾಟ್ರಸ್ ಕಡೆಯಿಂದ ಮಾಡಿರೋಂಥದ್ದು. ಏನೇ ವೆಜ್ಜು ನಾನ್ ವೆಜ್ಜು ಏನೇ ಫಂಕ್ಷನ್ಸ್ ಇರಲಿ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.